ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ರಿಗೂ ವಂದಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ ಅಂತ ಯೇಸು ಹೇಳಿದ್ದಾರೆ. ನೋಡಿ, ಪ್ರಾರ್ಥನೆನ ನಿರ್ಲಕ್ಷ್ಯ ಮಾಡಿದರೆ, ಪ್ರಾರ್ಥನೆ ನಮಗೆ ಬೇಜಾರಾದರೆ ದೇವರೇ ಬೇಜಾರಾಗ್ತಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಪ್ರಾರ್ಥನೆ ನಮಗೆ ಅಸಹ್ಯ ಅನಿಸಿದರೆ ದೇವರೇ ಅಸಹ್ಯ ಅನಿಸ್ತಿದ್ದಾನೆ ಅಂತ ಅರ್ಥ. ಪ್ರಾರ್ಥನೆ ಅಂದ್ರೇ ದೇವ್ರ ಹತ್ರ ಮಾತಾಡೋದು ಅಂತ ಅರ್ಥ. ದೇವ್ರ ಹತ್ರ ಮಾತಾಡಲಿಕ್ಕೆ ನಿನಗೆ ಬೇಜಾರಾದರೆ ಹೇಗೆ? ಹಲ್ಲೆಲೂಯಾ. ನಿನ್ನ ಎಲ್ಲ ಪರಿಷ್ಕಾರಕ್ಕೂ, ನಿನ್ನ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ, ಪರಿಪೂರ್ಣವಾದ ಸಮಾಧಾನ, ನೆಮ್ಮದಿ ದೇವ್ರ ಹತ್ರ ಮಾತಾಡಿದ್ರೇ ಸಿಗುತ್ತೆ. ಸೊ ಅಂತ ನಿನ್ನ ದೇವ್ರ ಹತ್ರ ಕುತ್ಕೊಂಡು ಮಾತಾಡು. ಎಷ್ಟೊತ್ತು ಬೇಕೋ ಮಾತಾಡು, ಫ್ರೀ ಸಿಗ್ತಾ ಮಾತಾಡು. ಕೆಲಸ ಮಾಡ್ತಿರ್ಬೇಕಾದ್ರೂ ದೇವ್ರ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ಬೋದು. ಹಲ್ಲೆಲೂಯಾ. ಪ್ರಾರ್ಥನೆ ನಿಮಗೆ ಬೇಜಾರಾದರೆ, ದೇವ್ರ ಹತ್ರ ಮಾತಾಡೋದು ನಿಮ್ಗೆ ಬೇಜಾರಾಗ್ತಿದೆ, ದೇವ್ರ ನಿಮ್ಗೆ ಬೇಜಾರಾಗ್ತಿದೆ ಅಂತ ಅರ್ಥ. ಸೊ ದೇವ್ರ ಹತ್ರ ಮಾತಾಡಿ. ಹಲ್ಲೆಲೂಯಾ. ಸೊ ಮುಖ್ಯವಾಗಿ ಮಾರ್ನಿಂಗ್ ಪ್ರೇಯರು, ಬೆಳಿಗ್ಗೆ ಪ್ರಾರ್ಥನೆ 3 ಗಂಟೆ ಇಲ್ಲ 4 ಗಂಟೆ ಪ್ರಾರ್ಥನೆ ಹೆಚ್ಚಾಗಿ ಮಾಡೋಂಥವ್ರಾಗಿರಿ. ಸೊ ಫ್ರೀ ಸಿಗ್ದಿಲ್ಲ ದೇವ್ರ ಹತ್ರ ಮಾತಾಡಿ. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಬಲವುಳ್ಳದ್ದು. ಹಲ್ಲೆಲೂಯಾ. ಏನು ಬೇಕಾದ್ರೂ ಪ್ರಾರ್ಥನೆ ಮಾಡುತ್ತೆ. ಹಲ್ಲೆಲೂಯಾ. ನಿನ್ನ ಸಮರ್ಪಣೆಯಿಂದ ನಿನ್ನ ಜೀವಿತವನ್ನು ಯಥಾರ್ಥವಾಗಿ ಕಾಪಾಡಿಕೊಂಡು ದೇವರಿಗೋಸ್ಕರ ಪ್ರಾರ್ಥನೆಯಲ್ಲಿ ಆತನ ಹತ್ರ ಕೇಳು. ಹಲ್ಲೆಲೂಯಾ. ನಿನಗೋಸ್ಕರ ದೇವರು ಎಂಥ ಅದ್ಭುತ ಬೇಕಾದ್ರೂ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಅಂಥ ಪ್ರಾರ್ಥನೆನ ನಿರ್ಲಕ್ಷ್ಯ ಮಾಡಬೇಡ. ಹಲ್ಲೆಲೂಯಾ. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಪ್ರಾರ್ಥನೆ ತಪ್ಪದೇ ಮಾಡೋರಾಗಿರಿ ಅಂತ ವಚನ ಹೇಳುತ್ತೆ. ಕೊಲೊಸ್ಸೆ 4:2 ಅಂದರೆ ಏನು ಮರೆತರೂ ಕೂಡ, ಏನು ಬಿಟ್ಟು ಕೂಡ ಪ್ರಾರ್ಥನೆ ಮಾತ್ರ ಮರಿಬಾರ್ದು. ಹಲ್ಲೆಲೂಯಾ. ಸೊ ಇನ್ನು ನಾವು ಕೆಲವು ಕಡೆ ನೋಡ್ತೇವೆ. ಹಲ್ಲೆಲೂಯಾ. ಯೇಸುಮಿ ಶಿಲುಬೆಗೆ ಆತನ ಎಳ್ಕೊಂಡು ಹೋಗೋದಕ್ಕಿಂತ ಮುಂಚೆ, ಆತನ ತೋಟದಲ್ಲಿ ಶಿಷ್ಯಂದ್ರಿಗೆ ಹೇಳಿದ ವಿಷಯ, ಶೋಧನೆಗೆ ಒಳಗಾದಕ್ಕಿಂತ ಮುಂಚೆನೇ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. 26ನೇ ಅಧ್ಯಾಯ ಮತ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ. ಹಲ್ಲೆಲೂಯಾ. ಸೊ ದಯವಿಟ್ಟು ಪ್ರಿಯ ದೇವ್ರ ಮಕ್ಕಳೇ, ಪ್ರಾರ್ಥನೆ ಹೆಚ್ಚಾಗಿ ಮಾಡೋಂಥರಾಗಿರಿ. ನಿಮ್ಮ ಜೀವನದಲ್ಲಿ ಯಾವ ಟೈಮಲ್ಲಿ ಏನನ್ನು ಕೊಡಬೇಕು, ಯಾವ ಕೆಲಸ ಮಾಡಬೇಕು, ದೇವರು ಅದನ್ನು ಮಾಡ್ತಾರೆ. ಹಲ್ಲೆಲೂಯಾ. ದೇವ್ರು ನಿಮ್ಮ ಪಕ್ಷ ಇದ್ದು ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಸೊ ಹೀಗೆ ಪ್ರಾರ್ಥನೆ ಬಗ್ಗೆ 6ನೇ ಅಧ್ಯಾಯ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಕೂಡ ಇದೆ, ಎಲ್ಲ ವೇಳೆಯಲ್ಲೂ ಪ್ರಾರ್ಥನೆ ವಿಜ್ಞಾಪನೆ ಮಾಡೋರಾಗಿರಿ ಅಂತ. ಸೊ ಮತ್ತೆ ರೋಮ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಅಂತ ಇದೆ. ಇದೇ ಲೂಕನ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನದಲ್ಲಿ ಕೂಡ